ಸಮಾಜದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಗ್ಗಟ್ಟಾಗಿ ಸಂಘವನ್ನ ನಿರಂತರವಾಗಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂದು ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಹಸುವಿನ ಕಾವಲು ಗ್ರಾಮದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ತಂದಿರುವ ಶ್ರೀ ವೀರಮದಕರಿ ನಾಯಕರ ಸಂಘವನ್ನ ಉದ್ಘಾಟಿಸಿ ಮಾತನಾಡಿ, ಸಮಾಜದ ಏಳಿಗೆಗೆ ಜನರ ಪರವಾಗಿ ಸಂಘವು ಕೆಲಸ ನಿರ್ವಹಿಸಬೇಕು. ತಾಲೂಕು ಮಟ್ಟದಲ್ಲಿ ಸರ್ಕಾರದ ಹಣದಿಂದ ನಿರ್ಮಿಸಿರುವ ಶ್ರೀ ವಾಲ್ಮೀಕಿ ಸಮುದಾಯ ಭವನ ಯಾವುದೇ ಸಂಘಕ್ಕೆ ಬರೆದುಕೊಡುವ ಪ್ರಶ್ನೆಯೇ ಇಲ್ಲ. ಸರ್ಕಾರದ ವಶದಲ್ಲಿ ಇದ್ದು ಸರ್ಕಾರದ ಅಡಿಯಲ್ಲಿ ಕಾರ್ಯ ಚಟುವಟಿಕೆಗಳು ನಡೆಯುತ್ತವೆ. ಮುಂದಿನ ದಿನಗಳಲ್ಲಿ ಅನುದಾನ ನೀಡಿ ಪೂರ್ಣಗೊಳಿಸಿ ಉದ್ಘಾಟಿಸಲಾಗುವುದು. ಹಸುವಿನ ಕಾವಲು ಗ್ರಾಮಕ್ಕೂ ಶ್ರೀ ವಾಲ್ಮೀಕಿ ಸಮುದಾಯವನ್ನ ನಿರ್ಮಿಸಿಕೊಳ್ಳಲು ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಅಧ್ಯಕ್ಷ ದೇವರಾಜ್ ಕಾರ್ತೂರ್ ಮಾತನಾಡಿ, ಸಂಘವು ಒಗ್ಗಟ್ಟಿನಿಂದ ಹೋಗಿದಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ. ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಬೇಕು. ಈ ದೇಶದಲ್ಲಿ ನಾಯಕ ಸಮಾಜಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ನಾಯಕ ಸಮಾಜ ಕೆರೆಕಟ್ಟೆಗಳು ಕೋಟೆಗಳನ್ನ ನಿರ್ಮಿಸಿದ ಸಮಾಜ. ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಗ್ರಂಥವನ್ನ ಬರೆದರು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನಾಯಕ ಸಮಾಜದ ಅನೇಕ ಹಿರಿಯ ಮುಖಂಡರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನಡೆದ ಮಕ್ಕಳು ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಕ್ಕೆ ಮೆರುಗು ತಂದಿತು. ಈ ಸಂದರ್ಭದಲ್ಲಿ ಅನೇಕ ಸಮಾಜದ ಗಣ್ಯರು, ಹಿರಿಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಸಮಾಜದ ಏಳಿಗೆ ಮತ್ತು ಸಮಾಜದ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ ನಿರ್ವಹಿಸಬೇಕಾದ ಅವರ ಜವಾಬ್ದಾರಿ ಅಂತೇಳಿ ನಾನು ಅದರ ಹೇಳಿಕೆ ಹಾಗೆ ಇವತ್ತೇನು ನಾವು ತಾಲೂಕು ಮಟ್ಟದಲ್ಲಿ ಒಂದು ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಆಗ್ತದೆ. ಅದು ಸಂಪೂರ್ಣವಾಗಿ ಸರ್ಕಾರದ ಹಣದಿಂದ ನಿರ್ಮಾಣ ಆಗ್ತಾ ಇರ್ತದೆ. ನಾವು ಆ ಸಂಘನ ಯಾರ ವರ್ಷಕ್ಕೂ ಕೊಡೋದಿಲ್ಲ. ಅದು ಸರ್ಕಾರದ ವರ್ಷದಲ್ಲೇ ಇರ್ತದೆ. ಏನೇ ಚಟುವಟಿಕೆಗಳು ನಡೆದ್ರು ಸರ್ಕಾರದ ಅಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಅವ್ರ ಮುಖಾಂತರ ಆ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ನಾವು ಯಾರಿಗೂ ಬರ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರ ವರ್ಷಕ್ಕೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನೂ ಅದಕ್ಕೆ ಹಣ ಕೊಡಿಸ್ಬೇಕಾಗಿದೆ. ಈಗ ಹಣ ಕೊಡ್ತಿದ್ರೆ ಕಂಪ್ಲೀಟ್ ಮಾಡಿಸಿ ಮುಂದಿನ ದಿನ ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲರೂ ನಮ್ಮ ಮನವಿ ಮಾಡೋದಿಷ್ಟೇ, ದಯಮಾಡಿ ಇವತ್ತು ನಾಯಕ ಸಮಾಜ ಒಂದು ಏನಿವತ್ತು ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸಮಾಜಕ್ಕೆ ಪುರಾತತ್ವ ಇತಿಹಾಸವುಳ್ಳಂತಹ ಸಮಾಜ ಯಾವ್ದಾದ್ರು ಇದ್ರೆ ಅದು ನಮ್ಮ ನಾಯಕ ಸಮಾಜ ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾಯಕ ಸಮಾಜ ಈ ದೇಶದಲ್ಲಿ ಪಾಳೆ ಪಟ್ಟುಗಳನ್ನು ಕಟ್ಟಿ, ಕೆರೆ ಕಟ್ಟೆಗಳನ್ನು ಕಟ್ಟಿ, ರಾಜ ಮಹಾರಾಜರುಗಳಾಗಿ ಈ ದೇಶದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನ, ಒಂದು ಪುರಾತತ್ವವನ್ನ ಹೊಂದಿರ್ತಕ್ಕಂಥದ್ದು ತಮ್ಮೆಲ್ಲ ಗೊತ್ತಿದೆ. ಸ್ವತಂತ್ರ ಹೋರಾಟದಲ್ಲೂ ಕೂಡ ನಾಯಕ ಸಮಾಜ ಏನು ಒಂದು